ಅದೇನೋ ಬಾಕ್ಸ್ಗಳಲ್ಲಿ ಇವರು ಫೋಟೋಗಳು ಹಾಕೊಂಡು ಕುಕ್ಕರು ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಈಗ ಎಂತ ಕೂತವ್ರ ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ ಇದ್ರಲ್ಲಿ ಪಾಪ ಬಿಸಿ ಇದ್ದಾರೆ ಮತ ಪಡೆಯಲಿಕ್ಕೆ. ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷ ನಿಮ್ಮನ್ನು ಕೈ ಹೊರಟ ಪರಿಸ್ಥಿತಿ ಇಡ್ತಾರೆ ಇವರು. ಸುಮಾರು 50-55 ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ. ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನು ಕೈ ಹೊರಟ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನ್ ಕೊಡ್ತಾರೆ. ಇವ್ರೇನ್ ಸ್ವಂತ ದುಡಿಮೆ ಹಣ ಅಲ್ಲ, ಏನ್ ಲೂಟಿ ಹೊಡ್ಕೊಂಡು ಕೂತವ್ರಲ್ಲ, ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ. ತಗೊಳ್ಳಿ ಪಾಪ ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ, ಆಗ್ಲೇ 2 ತಿಂಗಳು ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಕೊಡ್ಕೊಂಡು ಹೊರಟವ್ರೆ. ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡಬೇಕಾ ಚುನಾವಣೆ ನಡೆಸೋದಕ್ಕೆ? ಸರ್ ಅವರು ಮತ್ತೊಂದು ಹೇಳ್ತಾರೆ ಸರ್, ಡಿ ಕೆ ಸುರೇಶ್ ಅವರು ಅವ್ರಿಗೆ ಕುಮಾರಸ್ವಾಮಿ ಅವ್ರ ಹತ್ರ ಡಬ್ಬ ಇದೆ ರೀಲ್ ಒಳಗಡೆ, ನಾನು ರೀಲ್ ಬಿಟ್ಕೊಂಡೆ ಬಂದಿರೋದು, ನಾನು ಬರೀ ರೀಲ್ ಇದೆ ನನ್ನಿಂದ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಇಂದ ಬಂದ್ರಲ್ಲ ದೊಡ್ಡಹಳ್ಳಿಲಿ ಕೋಡಹಳ್ಳಿ ಹಳ್ಳಿಲಿ, ಅದನ್ನು ಮತ್ತೆ ಜ್ಞಾಪಕ ಯಾಕೆ ಮಾಡ್ಕೊತೀರಿ? ಇವತ್ತು ಚೆನ್ನಾಗಿ ಬೆಳೆಸಿದ್ದ ಜನ ಲೂಟಿ ಹೊಡೆದು ಬೆಳೆದಿದ್ದೀರಿ. ಅವತ್ತಿನ ದಿನಗಳು ಯಾಕೆ ಅನ್ಕೋತೀರಿ ರೀಲ್ ಬಗ್ಗೆ? ಯಾವ ರೀಲ್ ತೋರಿಸ್ತಾ ಇದ್ರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ? ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತ ಹೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ. ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡ್ ಬಂದಿದ್ದೇನೆ. ಅವ್ರು ಏನ್ ಬಿಟ್ಟಿದ್ದಾರೆ? ಗೌರವಯುತವಾದ ಬದುಕಿದ್ದೇನೆ. ಇವ್ರ ತರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೊಡೆದ ಜೀವನ ಮಾಡಿಲ್ಲ. ನನ್ನ ಜೀವನವೇ ಬೇರೆ, ಅವ್ರ ಜೀವನವೇ ಬೇರೆ.